ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಎಲ್ಲರೂ ಹೇಗಿದೆ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ನನ್ನ ಹಸ್ಬೆಂಡ್ ಕಾರ್ ಡ್ರೈವಿಂಗ್ ಆ್ಯಕ್ಚುಲಿ ಅಮ್ಮು ಒಂದು 2 ಮಂತ್ 3 ಮಂತ್ ಇರುವಾಗ ಪ್ರೆಗ್ನೆಂಟ್ ಇರುವಾಗ ಕಲ್ತಿದ್ದೆ ಫ್ರೆಂಡ್ಸ್. ಮತ್ತು ನಾನು ಓಡ್ಸೋಕ್ಕೆ ಹೋಗಿರಲಿಲ್ಲ. 2 ಮಂತ್ 3 ಮಂತ್ಸ್ ಆದಮೇಲೆ ಲಾಸ್ಟ್ ವೀಡಿಯೋಗಳೆಲ್ಲ ನೋಡಿದರೆ ನಾನು ಕಲ್ತಿದ್ದೀನಿ. ಕಲ್ತಿದ್ದೀನಿ, ನಾನು ಓಡಿಸ್ತಾ ಇಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೆ ಸ್ವಲ್ಪ ಪರ್ಫೆಕ್ಟ್ ಆದರೆ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಓಡ್ಸೋಕ್ಕಾಗತ್ತೆ ಅಂದ್ಬಿಟ್ಟು ನೋಡಿ ಸ್ವಲ್ಪ ಆರಾಮಾಗಿ ಸ್ವಲ್ಪ ಧೈರ್ಯದಲ್ಲಿ ಓಡಿಸ್ತಾ ಇದ್ದೀನಿ. ಏನೇ ಒಂಥರ ಖುಷಿ ಕೂಡ ಆಯಿತು. ಲಾಸ್ಟ್ ಟೈಮೆಲ್ಲ ಫುಲ್ಲು ಬೈಯೋದೇ ಮಾಡೋರು ನನ್ನ ಹಸ್ಬೆಂಡು. ಈ ಟೈಮು ಓಕೆ, ಇಷ್ಟು ಓಡಿಸಿದ್ರೆ ಸಾಕು ಬಿಡು ಅಂತ ಹೇಳ್ತಾಯಿದ್ರು. ಎಷ್ಟು ರೌಂಡ್ ಹೊಡಿದ್ದೀನೋ ಅವತ್ತಿನ ದಿನ ಗೊತ್ತಿಲ್ಲ. ಲಾಸ್ಟ್ ವೀಡಿಯೋ ದಿನ ಅಲ್ಲ, ಅದು ನೆಕ್ಸ್ಟ್ ಡೇ ಆಗಿತ್ತು. ಚೆನ್ನಾಗಿ ಸ್ವಲ್ಪ ಟ್ರೈನಿಂಗ್ ಮಾಡಿದೆ. ಮತ್ತು ಇನ್ನು ಸ್ವಲ್ಪ ದಿನ ಓಡಿಸ್ಬೇಕು, ಯಾಕಂದರೆ ಟ್ರಾಫಿಕಲ್ಲಿ ಹಂಪ್ಸಲ್ಲೆಲ್ಲ ಹೋಗ್ಬಿಟ್ರೆ ಫುಲ್ ಗಾಡಿಗಳಿಗೆ ಟಚ್ ಆದರೆ ಕಷ್ಟ. ನಾರ್ಮಲ್ ರೋಡಲ್ಲಿ ಓಡಿಸ್ತೀವಿ, ಹಂಪ್ ಇರುವಾಗ ಬ್ರಿಡ್ಜು ಈ ಥರ ಹಂಪ್ ಇರುತ್ತೆ, ಅಲ್ಲೆಲ್ಲ ಬ್ರೇಕ್ ಹಿಡ್ದು ಬಿಡುವಾಗ ಅಂತ ಹಿಂದಕ್ಕೆ ಹೋಗ್ಬಿಡುತ್ತೆ. ಅದೇ ಭಯ ನನಗೆ. ನೆಕ್ಸ್ಟು ಅದು ಸ್ವಲ್ಪ ಟ್ರೈನಿಂಗ್ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ನಾರ್ಮಲ್ ರೋಡಲ್ಲಿ ಓಡಿಸ್ತೀನಿ. ಹಂಪ್ ಇರುವಾಗ ಟ್ರಾಫಿಕ್ ಬಂತು ಅಂದರೆ ನಿಲ್ಲಿಸಿ ಹೋಗ್ಬೇಕಲ್ವ, ಅದು ಯಾಮಾದ್ರೂ ಬಿಟ್ವಿ ಅಂದರೆ ಹಿಂದ್ಗಡೆ ಇರೋ ಕಾರಿಗೆ ಹೊಡ್ಕೊಳುತ್ತೆ. ಅದಕ್ಕೆ ಭಯ ಅಷ್ಟೇ, ಓಡ್ಸೋಕ್ಕೆ ಬೇರೆ ಏನು ಭಯ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಅಲ್ಲಿಂದ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿ. ಇವತ್ತಿನ ದಿವಸ ಅಮಾವಾಸ್ಯೆ ಆಗಿತ್ತಲ್ವ, ಹಾಗಾಗಿ ಪೂಜೆ ಮಾಡಿಕೊಂಡು ಸರಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋಣ, ಮಕ್ಕಳನ್ನೂ ಎಲ್ಲಿ ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ಟು ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಮಗ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ. ಶಾಪಲ್ಲಿ ಕರ್ಕೊಂಡ್ಬಂದ್ನಲ್ವ, ಹಾಗಾಗಿ ವಾಯ್ಸ್ ಓವರ್ ಕೊಡುವಾಗ ದೇವಸ್ಥಾನದಲ್ಲಿ ಎಲ್ಲ ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ಜನ ಕೂಡ ಇದ್ದರು. ಆಂಜನೇಯ ಮತ್ತು ಗಣೇಶ ಈ ಥರ ಇದು ಅಮ್ಮನ ದೇವರು, ಮಧುರಮ್ಮ ದೇವಸ್ಥಾನ. ಅದಾದಮೇಲೆ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಗ್ತಾ ಇತ್ತು ಫ್ರೆಂಡ್ಸ್. ನೋಡಿ ಅಮ್ಮ ಏನು ಸೀರೆ ಉಟ್ಟಿರಲಿಲ್ಲ ಅಂತ ಬರಲಿಲ್ಲ, ಸ್ನಾನ ಮಾಡಿದ್ರು ಆದರೆ ಬರಲಿಲ್ಲ, ಸೀರೆ ಉಟ್ಟಿರಲಿಲ್ಲ ಅಂತ. ಸರಿ ಮಕ್ಕಳನ್ನ ಅಷ್ಟೇ ಕರ್ಕೊಂಡೋಗ್ಬಿಟ್ಟು ನಾನು ಬಂದೆ. ಅದಾದಮೇಲೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಮಂಜುಗೆ ಪ್ರಾಜೆಕ್ಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೆ. ಟೆಡಿ ಬೇರ್ನ ಪ್ರಾಜೆಕ್ಟ್ ಇತ್ತು ಅಂತ ತೋರಿಸಿದ್ನಲ್ವ, ಲಾಂಗ್ ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೋರಿಸಿರ್ಲಿಲ್ಲ. ಇದು ಸಿಂಪಲ್ಲಾಗಿ ಮಾಡುವಂಥ ರೋಸ್ ಫ್ರೆಂಡ್ಸ್. ಮನೆ ವಾಸ್ಗೆ ಕೂಡ ಹಾಕಿ ಡೆಕೋರೇಷನ್ ಆರಾಮಾಗಿ ಮಾಡ್ಕೋಬೋದು. ಏನು ಜಾಸ್ತಿ ನನಗೆ ಆ್ಯಕ್ಚುಲಿ ಇದು ದೊಡ್ಡದೇ ಆಯಿತು, ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರು ನಡೆಯುತ್ತೆ. ಇದರಲ್ಲೇ ಈ ಥರ ರೌಂಡ್ ಮಾಡಿಕೊಂಡು ಇನ್ನೂ ಡಿಸೈನ್ 2-3 ಥರ ಮಾಡ್ಕೋಬೋದು. ಅಷ್ಟೊತ್ತಿಗೆ ಮಕ್ಕಳು ಕೂಡ ಮನೇಲಿ ಇರಲಿಲ್ಲ, ಆಟ ಮಾಡಿದ್ರು ಅಂದ್ಬಿಟ್ಟು ಇಬ್ಬರು ಕೂಡ ಇಲ್ಲಿ ಬಂದು ತರಲೆ ಮಾಡ್ತಾಯಿದ್ದಾರೆ. ಲಾಂಗ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಸರ್ಕಲ್ ಹಾಕ್ಕೊಂಬಿಟ್ಟು ದೊಡ್ಡದಾಗಿ ಇಟ್ಕೊಂಡ್ಬಿಟ್ಟು ನೋಡಿ ಈ ಥರ ಮೀಡಿಯಮ್ ಅಳತೆಯಲ್ಲಿ ಈ ಥರ ಕಟ್ ಮಾಡ್ಕೊಂಡು ಹೋಗೋದು. ಮಧ್ಯದಲ್ಲಿ ಸ್ವಲ್ಪ ಬಿಟ್ಕೋಬೇಕಿತ್ತು, ನಾನು ಬಿಟ್ಕೊಳೋದು ಇದು ಮಾಡಲಿಲ್ಲ. ಸ್ವಲ್ಪ ಬಿಟ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ. ಅದಾದಮೇಲೆ ಒಂದು ಪರ್ಕೆ ಕಡ್ಡಿ ಅಂದರೆ ಅದರದ್ದೇ ಒಂದು ಇದು ಬರುತ್ತೆ, ಅದು ನಾವು ಜಾಸ್ತಿ ಮಾಡಲ್ವಲ್ಲ, ಹಾಗಾಗಿ ನಾನು ಇಟ್ಕೊಂಡಿರಲಿಲ್ಲ. ಇಯರಿಂಗ್ಸು ಈ ರೀತಿ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ಇರುತ್ತೆ, ಹಾಗಾಗಿ ನಮ್ಮ ಹತ್ರ ಇರಲಿಲ್ಲಲ್ಲ. ನಾನು ಅದಕ್ಕೆ ಕಡ್ಡಿ ಪರ್ಕೆದು ಕಡ್ಡಿ ತೊಗೊಂಡು ಈ ಥರ ರೌಂಡಪ್ ಮಾಡ್ತಾಯಿದ್ದೀನಿ. ಫುಲ್ಲು ಒಂದೇ ಸೈಜಲ್ಲಿ ಮಾಡ್ಕೊತಾ ಬರಬೇಕು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಶಾಪಿಂದ ಬಂದಿದ್ದರು, ಇನ್ನೂ ಆಗಿಲ್ಲ ಅಂತ ಕೇಳಕ್ಕೆ ಬಂದಿದ್ದರು. ಆಯಿತು ನಡೀರಿ ಬರ್ತೀನಿ ಅಂತೇಳಿ. ತುಂಬ ಸೊಳ್ಳೆ ಕೂಡ ಬೇರೆ ಇತ್ತಲ್ವ, ಹಾಗಾಗಿ ನೋಡಿ ಫುಲ್ ಸರ್ಕಲ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಬಿಟ್ಕೊಬೇಕು. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಈಗ ಕಾಣಿಸುತ್ತೆ. ಅಲ್ಲಿಗೆ ಗ್ಲೂ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ, ಬೇಕಿದ್ರೆ ಗ್ಲೂ ಚೆನ್ನಾಗಿ ಹಾಕ್ಕೊಂಡು
ತಿರುಗಿಸ್ತಾ ಬಂದರೆ ಅಗಲ ಆಗುತ್ತೆ ಫ್ರೆಂಡ್ಸ್. ಅದು ಒಣಗೋಕ್ಕೆ ಕೂಡ ಟೈಮ್ ಕೊಟ್ಟಿರಲಿಲ್ವ ನಾನು. ಆದರೆ ಒಣಗೋಕ್ಕಿಂತ ಮುಂಚೆನೇ ಸ್ವಲ್ಪ ಮಾಡ್ಕೊಬೇಕು, ಯಾಕಂದರೆ ಅಂಟಾಗಿಬಿಟ್ರೆ ಅದು ಹಂಗೆ ಇರುತ್ತೆ. ಲಾಸ್ಟಿಗೆ ಅಮ್ಮ ಇದ್ರಲ್ವ, ಸ್ವಲ್ಪ ಇಟ್ಕೊಳ್ಳಿ ಅಂದ್ಬಿಟ್ಟು ಅದಕ್ಕೆ ಕಡ್ಡಿ ಕೆಳಗಡೆ ಗ್ರೀನ್ ಕಲರಲ್ಲಿ ತೊಗೊಂಡು ಬಂದಿದ್ನಲ್ಲ, ಅದನ್ನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಚಿಕ್ಕವನಿದ್ದಾನಲ್ವ, ಏನಂತ ಇದು ಬೇಡ ಅಂದ್ಬಿಟ್ಟು ಈ ಥರ ಟರ್ನ್ ಮಾಡ್ಕೊತ ಈ ಥರದ್ದೆಲ್ಲ ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟು ಮಾಡಿ ರೂಢಿ ಇದೆ ಫ್ರೆಂಡ್ಸ್. ಈ ಥರದ್ದು ಅಂದರೆ ವಾಲ್ ಹ್ಯಾಂಗಿಂಗೆಲ್ಲ ಮಾಡಿದ್ದೆ, ಫೋಟೋ ಫ್ರೇಮ್ ಎಲ್ಲ. ಇವಾಗ ಮಕ್ಕಳಿದಾರಲ್ವ, ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಮತ್ತು ಮನೆ ಶಿಫ್ಟ್ ಮಾಡುವಾಗ ಇದೆಲ್ಲ ನೀಟಾಗಿ ತೊಗೊಂಡು ಬಂದ್ರೆ ಆಗೋದು, ಇಲ್ಲ ಅಂದರೆ ಮುರಿದೋಗುತ್ತೆ. 2-3 ಟೈಮ್ ಮಾಡಿದ್ದೆ, ಅದು ಮನೆ ಶಿಫ್ಟಿಂಗಿಂದನೇ ಪ್ರಾಬ್ಲಮ್ ಆಗಿ ಬಿಟ್ಟೆ ನೋಡಿ. ಅದಾದಮೇಲೆ ನಿಧಾನಕ್ಕೆ ತಿರುಗಿ ಟೈಟಾಗಿ ಮಾಡಿರ್ತೀವಲ್ಲ, ಸ್ವಲ್ಪ ಲೂಸ್ ಮಾಡಿ ಮಾಡ್ಕೊಂಡು ಬಂದುಬಿಟ್ಟು ಈ ರೀತಿ ಲೂಸ್ ನೀಟಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನೇ ತೊಗೊಂಡು ಸ್ವಲ್ಪ ನೋಡಿ ಶೇಪ್ ಮಾಡ್ಕೊತಾ ಇದ್ದೀನಿ, ರೋಸ್ ಶೇಪಲ್ಲಿ. ನೋಡಿ ಚೆನ್ನಾಗಿ ಬರ್ತಾಯಿದೆ. ಗಮ್ ಹಾಕಿ ಪಟ್ ಅಂತ ಮಾಡೋಕ್ಕೋದ್ರೆ ಬರೋಲ್ಲ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡಿ ಸೊಳ್ಳೆ ಕೂಡ ಕೇಳ್ಕೊತಾ ಇದ್ದೀನಿ ನಾನು. ಈಗ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆವಾಗಲೇ ತೋರ್ಸೋಕ್ಕಾಗಿಲ್ಲಲ್ವ, ರೆಡಿ ಆದಮೇಲೆ 2 ಈ ರೀತಿ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಹ್ಯಾಪಿ ಆಗ್ತಾರೆ.